ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಎಲ್ಲರೂ ಕನ್ಫ್ಯೂಷನ್ ಇರುತ್ತೆ. ಯಾವ ಥರ ಡೆಕೋರೇಷನ್ ಮಾಡೋದು, ಪೂಜೆ ಯಾವ ಥರ ಮಾಡೋದು ಅಂಥೇಳಿ. ಕೆಲವೊಬ್ಬರಿಗೆ ಸಿಂಪಲ್ ಆಗಿ ಮಾಡೋದಕ್ಕೆ ಅನುಕೂಲ ಇರುತ್ತೆ, ಇಷ್ಟ ಇರುತ್ತೆ. ಕೆಲವೊಬ್ಬರಿಗೆ ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ಅನುಕೂಲ ಇರುತ್ತೆ, ಇಷ್ಟ ಇರುತ್ತೆ. ಸೊ ಇಬ್ಬರನ್ನೂ ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಇಯರ್ ಸಿಂಪಲ್ ಆಗಿ ಫಸ್ಟ್ ಸ್ಟೆಪ್, ಒಂದೇ ಸ್ಟೆಪ್ ಅಲ್ಲಿ ಸೀರೆ ಯಾವ ತರ ಉಡ್ಸೋದು ಮತ್ತೆ 2 ಸ್ಟೆಪ್ ಅಲ್ಲಿ ಸೀರೆನ ಯಾವ ತರ ಉಡ್ಸೋದು ಅಂತ ಡೀಟೇಲ್ ಆಗಿ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಚೆಕ್ ಮಾಡಿ ನೋಡಿ. ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಪೂಜೆ ಯಾವ ತರ ಮಾಡೋದು ಮತ್ತೆ ಗ್ರ್ಯಾಂಡ್ ಆಗಿ ಪೂಜೆ ಯಾವ ತರ ಮಾಡೋದು ಅಂತ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ. ಅದನ್ನ ನಿಮಗೆ ನೋಡಿದ ತಕ್ಷಣ ನಿಮಗೆ ಐಡಿಯಾ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನಮಗೆ ಪ್ರತಿ ವರ್ಷ ನಾವು ಡೆಕೋರೇಷನ್ ಮಾಡಿರ್ತೀವಿ, ವೆರೈಟಿಯಾಗಿ ಬೇರೆ ಬೇರೆ ತರ ಡಿಸೈನ್ ಅಲ್ಲಿ ಸೀರೆ ಉಡ್ತಿರ್ತೀವಿ, ಪೂಜೆ ಮಾಡಿರ್ತೀವಿ. ಆ ಎಕ್ಸ್ಪೀರಿಯನ್ಸ್ ನಮ್ಗಿರುತ್ತೆ. ಸೊ ಒಂದು ಫೋಟೋ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಓ ಈ ತರ ಇವರು ಪೂಜಾ ಡೆಕೋರೇಷನ್ ಮಾಡಿದ್ದಾರೆ, ಈ ತರ ಎಲ್ಲ ಟ್ರಿಕ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಮತ್ತೆ ಗ್ರ್ಯಾಂಡ್ ಆಗಿರುವಂತ ಫೋಟೋಸ್ ನಾನು ಶೇರ್ ಮಾಡ್ತೀನಿ. ನಿಮಗೆ ಅದನ್ನ ನೋಡಿದ ತಕ್ಷಣ ಐಡಿಯಾ ಬರುತ್ತೆ. ನೀವು ಆ ತರ ನಿಮ್ಮ ಮನೆಯಲ್ಲಿ ಏನು ವಸ್ತು ಇದೆ ಅದನ್ನೇ ಬಳಸ್ಕೊಂಡು ನೀವು ಆ ತರ ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಈ ವರ್ಷ ಅಂತ ಹೇಳ್ತಾ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಈಗ ಫೋಟೋಸ್ನ ನೋಡಿ ಪೂಜೆನ ಚೆನ್ನಾಗಿ ಮಾಡಿ.